Dear friends, ಎಲ್ರಿಗೂ ನಮಸ್ಕಾರ. Welcome to ಜ್ಞಾನ ಗಂಗೋತ್ರಿ's Inquest Current Affairs and this is class number 360 in this series. So ಇವತ್ತಿನ ತರಗತಿಯಲ್ಲಿ 16ನೇ ಡಿಸೆಂಬರ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give correct answers will be acknowledged in the next presentation and articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳ್ತೇವೆ. ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. So before getting into today's articles, these are the key answers of Inquest challenge number 324 and we appreciate James, Mahesh, Sujan, Veerashaiva, Deepit, Suresh, Ramachandra, Mallikarjun, Veeresh, Rakshit and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ಒಟ್ಟು ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಅಥವಾ ಭೌಗೋಳಿಕ ಸೂಚಕದ ಒಂದು ಟ್ಯಾಗ್ ಅನ್ನ ಹೊಂದಿರತಕ್ಕಂತ ಉತ್ಪನ್ನಗಳ ಟೋಟಲ್ ಸಂಖ್ಯೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಸಂಖ್ಯೆ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಏನಂದ್ರೆ ಇತ್ತೀಚೆಗೆ ಈ ಒಂದು ಪಟ್ಟಿಗೆ 9 ಹೊಸ ಉತ್ಪನ್ನಗಳನ್ನ ಸೇರಿಸಿರ್ತಾರೆ. ಸೊ ಆ ಒಂದು ಕಾರಣದಿಂದ ಅಪ್ಡೇಟೆಡ್ ಸಂಖ್ಯೆ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ವಾಟ್ ಯು ಮೀನ್ ಬೈ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಥವಾ ಭೌಗೋಳಿಕ ಸೂಚನೆ ಅಥವಾ ಸೂಚಕ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಇಟ್ ಈಸ್ ಅ ಸೈನ್ ಯೂಸ್ಡ್ ಆನ್ ಅ ಪ್ರಾಡಕ್ಟ್ಸ್ ಅಂದ್ರೆ ಒಂದು ಉತ್ಪನ್ನದ ಮೇಲೆ ಬಳಕೆ ಮಾಡ್ತಕ್ಕಂತ ಒಂದು ಚಿಹ್ನೆ ಆಗಿರುತ್ತೆ. ಸೊ ಆ ಒಂದು ಉತ್ಪನ್ನವನ್ನ ಹೇಗೆ ರೆಕಗ್ನೈಸ್ ಮಾಡ್ತಾರಂದ್ರೆ, ಆ ಒಂದು ಉತ್ಪನ್ನಕ್ಕೆ ಒಂದು ಜಿಯೋಗ್ರಾಫಿಕಲ್ ಆರಿಜಿನ್ ಅಂದ್ರೆ ಆ ಒಂದು ಭೌಗೋಳಿಕ ಮೂಲದ ಆಧಾರದ ಮೇಲೆ ಅದಕ್ಕೆ ತನ್ನದೇ ಆದ ಕೆಲವೊಂದು ಕ್ವಾಲಿಟೀಸ್ ಇರುತ್ತೆ ಮತ್ತೆ ರೆಪ್ಯುಟೇಷನ್ ಇರುತ್ತೆ. ಸೊ ಈ ಒಂದು ರೆಪ್ಯುಟೇಷನ್ಗೆ ಮೋರ್ ರೆಕಗ್ನಿಷನ್ ಕೊಡ್ಲಿಕ್ಕೆ ಈ ರೀತಿಯ ಸೂಚಕವನ್ನ ಕೊಡ್ತಕ್ಕಂತ ಒಂದು ಕಾನ್ಸೆಪ್ಟ್ ಅನ್ನ ನಾವು ಜಿಯೋಗ್ರಾಫಿಕಲ್ ಇಂಡಿಕೇಟರ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ತಿರುಪತಿ ಲಡ್ಡು. ಸೊ ಆ ಒಂದು ತಿರುಪತಿ ಲಡ್ಡುಗೆ ತನ್ನದೇ ಆದ ಒಂದು ವಿಶೇಷತೆ ಇರುತ್ತೆ. ಡಾರ್ಜಿಲಿಂಗ್ ಟೀ, ಸೊ ಅಲ್ಲಿ ಬೆಳೀತಕ್ಕಂತ ಟೀಗೆ ತನ್ನದೇ ಆದ ಒಂದು ಟೇಸ್ಟ್ ಅನ್ನ ಇರುತ್ತೆ. ಸೊ ಅದನ್ನೇ ನಾವು ಹೇಳೋದು ಜಿಯೋಗ್ರಾಫಿಕಲ್ ಆರಿಜಿನ್ಗೆ ಸಂಬಂಧಪಟ್ಟಂತೆ ಅದಕ್ಕೆ ತನ್ನದೇ ಆದ ಒಂದು ಗುಣಗಳನ್ನ ಹೊಂದಿರುತ್ತೆ. ಸೊ ಅದನ್ನ ರೆಕಗ್ನೈಸ್ ಮಾಡ್ತಕ್ಕಂತ ಒಂದು ಕಾನ್ಸೆಪ್ಟ್ ಅನ್ನ ನಾವು ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅಂತ ಕರಿತೇವೆ. ಸೊ ಈ ಒಂದು ರೀತಿಯ ಟ್ಯಾಗ್ ಅನ್ನ ಹೊಂದಿರತಕ್ಕಂತ ಭಾರತ ದೇಶದ ಒಟ್ಟು ಉತ್ಪನ್ನಗಳ ಸಂಖ್ಯೆ ಇದುವರೆಗೂ 421 ಆಗಿದ್ವು. ಸೊ ನಾನಿಲ್ಲಿ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿರ್ತಕ್ಕಂಥದ್ದು ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ನ ಒಂದು ಪಟ್ಟಿಯನ್ನ ಸ್ಕ್ರೀನ್ ಶಾಟ್ ತಗೊಂಡಿದ್ದೀನಿ. ಸೊ ಇಲ್ಲಿ ನಿಮ್ಗೆ ಸಂಖ್ಯೆ ಕಾಣಿಸ್ತಾ ಇದೆ 421 ಅಂತ. ಸೊ ಇದಕ್ಕೆ +9 ಅನ್ನ ನಾವು ಆಡ್ ಮಾಡ್ಕೊಳ್ಬೇಕು. ಯಾಕಂದ್ರೆ 9 ಉತ್ಪನ್ನಗಳು ಇತ್ತೀಚೆಗೆ ಈ ಒಂದು ಪಟ್ಟಿಗೆ ಆಡ್ ಆಗಿರುತ್ತೆ. ಸೊ ಪ್ರಸ್ತುತವಾಗಿ ಈ ಒಂದು ಪಟ್ಟಿಯಲ್ಲಿರ್ತಕ್ಕಂಥ ಒಟ್ಟು ಉತ್ಪನ್ನಗಳ ಸಂಖ್ಯೆ ಎಷ್ಟು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ 432 ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಹಾಗಿದ್ರೆ ಇತ್ತೀಚೆಗೆ ಆಡ್ ಆಗಿರ್ತಕ್ಕಂಥ ಆ 9 ಉತ್ಪನ್ನಗಳು ಯಾವುದು ಅಂತ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಮೊದಲನೇದನ್ನ ನಾವು ಅಸಾಮೀಸ್ ಗಮೋಚಾ ಅಂತ ಕರಿತೇವೆ. ಸೊ ಇಲ್ಲಿ ನೀವು ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದೊಂದು ಫ್ಯಾಬ್ರಿಕ್ ಅಥವಾ ಬಟ್ಟೆ ಆಗಿರುತ್ತೆ. ಸೊ ಎರಡನೇದನ್ನ ನಾವು ಅಲಿಬಾಗ್ ವೈಟ್ ಆನಿಯನ್ ಅಂತ ಕರಿತೇವೆ. ಇದು ಮಹಾರಾಷ್ಟ್ರದ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ತಂದೂರ್ ರೆಡ್ ಗ್ರಾಮ್, ಸೊ ಇದು ತೆಲಂಗಾಣಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಅದಾದ್ಮೇಲೆ ರೆಕ್ಸ್ಟೇ ಕಾರ್ಪೋ ಆಪ್ರಿಕಾಟ್ ಅಂತ ಕರಿತೇವೆ. ಇದು ಲಡಾಖ್ಗೆ ಸೇರಿರ್ತಕ್ಕಂಥ ಒಂದು ಉತ್ಪನ್ನವಾಗಿರುತ್ತೆ. ಅದಾದ್ಮೇಲೆ ಅಟಪಾಡಿ ರೆಡ್ ಗ್ರಾಮ್, ಸೊ ಇದು ಕೇರಳಕ್ಕೆ ಸೇರಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಅದಾದ್ಮೇಲೆ ಕಾಂತಲೂರ್ ವಟ್ಟವಾಡ ಗಾರ್ಲಿಕ್ ಅಂದ್ರೆ ಇದೊಂದು ಬೆಳ್ಳುಳ್ಳಿ ಆಗಿರುತ್ತೆ. ಇದು ಕೇರಳಗೆ ಸೇರಿದ್ದು, ಈ ಚಿತ್ರದಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಸ್ನ್ಯಾಪ್ ಮೆಲೋನ್ ಅಂತ ಕರಿತೇವೆ. ಇದು ಕೂಡ ಕಾಡು ನಾ ಗಲ್ಲೂರ್, ಇದು ಕೂಡ ಕೇರಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ, ಸೊ ಇದು ಪ್ರದೇಶ ಕಾಡು ನಾ ಗಲ್ಲೂರ್ ಅಂತಕ್ಕಂಥದ್ದು ಅದೊಂದು ಪ್ರದೇಶ ಆಗಿರುತ್ತೆ. ಸ್ನ್ಯಾಪ್ ಮೆಲನ್ ಅಂತಕ್ಕಂಥದ್ದು ಅಲ್ಲಿ ಬೆಳೀತಕ್ಕಂಥ ಒಂದು ಬೆಳೆ ಆಗಿರುತ್ತೆ. ಸೊ ಇದು ಕೂಡ ಕೇರಳಗೆ ಸೇರಿರುತ್ತೆ. ಅದಾದ್ಮೇಲೆ ಅಟ್ಟಪಾಡಿ ಅಟ್ಟುಕೊಂಬು ಡಾಲಿಚೋಸ್ ಬೀನ್ ಅಂತ ಕರಿತೇವೆ. ಇದು ಕೂಡ ಕೇರಳಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಡಕ್ಟ್ ಆಗಿರುತ್ತೆ. ಸೊ ಇಲ್ಲಿ ಅಟ್ಟಪಾಡಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇನ್ನೊಂದನ್ನ ಒನಂಟುಕಾರ ಸೆಸಮ್ ಅಂತ ಕರಿತೇವೆ. ಸೊ ಒನಂಟುಕಾರ ಅಂತಕ್ಕಂಥದ್ದು ಅಲ್ಲಿನ ಪ್ಲೇಸ್ ಆಗಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ಸೆಸಮ್ ನ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಒಟ್ಟು ಕೇರಳಗೆ ಸಂಬಂಧಪಟ್ಟಿರ್ತಕ್ಕಂಥ 5 ಪ್ರಾಡಕ್ಟ್ಸ್ ಗಳು ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಸೇರಿರ್ತಕ್ಕಂಥ 4 ಪ್ರಾಡಕ್ಟ್ ಗಳು. ಸೊ ಈ 9 ಉತ್ಪನ್ನಗಳಿಗೆ ಇತ್ತೀಚೆಗೆ ಈ ಒಂದು ಭೌಗೋಳಿಕ ಸೂಚಕವನ್ನ ನೀಡಿರುವುದರಿಂದ ಭಾರತ ದೇಶದ ಈ ಒಂದು ಭೌಗೋಳಿಕ ಸೂಚಕಗಳನ್ನ ಹೊಂದಿರತಕ್ಕಂತ ಒಟ್ಟು ಉತ್ಪನ್ನಗಳ ಸಂಖ್ಯೆ 432ಕ್ಕೆ ಇನ್ಕ್ರೀಸ್ ಆಗಿರುತ್ತೆ. ಹಾಗಿದ್ರೆ ಹೈಯೆಸ್ಟ್ ನಂಬರ್ ಆಫ್ ಜಿಐಗಳನ್ನ ಹೊಂದಿರತಕ್ಕಂತ ಭಾರತ ದೇಶದ ಪ್ರಮುಖ ರಾಜ್ಯಗಳು ಯಾವ್ದು ಅಂದ್ರೆ ಕರ್ನಾಟಕ, ತಮಿಳುನಾಡು, ಉತ್ತರ ಪ್ರದೇಶ ಮತ್ತು ಕೇರಳ ಭಾರತ ದೇಶದಲ್ಲಿ ಅತ್ಯಧಿಕ ಸಂಖ್ಯೆಯ ಜಿಐ ಪ್ರಾಡಕ್ಟ್ಸ್ ಗಳನ್ನ ಹೊಂದಿರತಕ್ಕಂತ ರಾಜ್ಯಗಳಾಗಿರ್ತವೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ India gets Rafale's 36th and last aircraft from
ಫ್ರಾನ್ಸ್. ಸೊ ನಿಮ್ಗೆಲ್ಲ ರಫೇಲ್ ಡೀಲ್ ಬಗ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಈ ಒಂದು ರಫೇಲ್ ಏನಿರುತ್ತೆ, ಸೊ ಇದು 36 ಯುದ್ಧ ವಿಮಾನಗಳನ್ನ ನಾವು ಫ್ರಾನ್ಸ್ ದೇಶದಿಂದ ತರಿಸಿಕೊಳ್ತಕ್ಕಂತ ಒಂದು MOU ಆಗಿರುತ್ತೆ. ಸೊ ಈ ಒಂದು MOU ಈಗ ಕಂಪ್ಲೀಟ್ ಆಗಿರುತ್ತೆ. ಸೊ ಇತ್ತೀಚೆಗಷ್ಟೇ 36ನೇ ರಫೇಲ್ ಯುದ್ಧ ವಿಮಾನ ಏನಾಗಿರುತ್ತೆ, ಸೊ ಅದು ಭಾರತ ದೇಶವನ್ನ ತಲುಪಿರುತ್ತೆ. ಸೊ ಅಲ್ಟಿಮೇಟ್ಲಿ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಫಿನಿಶ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿ ಡೆಲಿವರ್ ಆಗಿರುವ ಕಾರಣದಿಂದ ಸೊ ರಫೇಲ್ ಬಗ್ಗೆ ನಮ್ಗೆ ಪರೀಕ್ಷೆಯಲ್ಲಿ ಕೇಳ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ರಫೇಲ್ ಅಲ್ಲಿ ಒಟ್ಟು 36 ಏರ್ ಕ್ರಾಫ್ಟ್ ಗಳನ್ನ ತರಿಸ್ಕೊಳ್ಳಿಕ್ಕೆ ಭಾರತ ಮತ್ತು ಫ್ರಾನ್ಸ್ ನಡುವೆ ಒಂದು ಒಪ್ಪಂದ ಆಗಿತ್ತು. ಸೊ ಈ ಒಂದು ಒಪ್ಪಂದ ಯಾವ ವರ್ಷದಲ್ಲಿ ಆಗಿತ್ತಂದ್ರೆ 2021ರಲ್ಲಿ ಆಗಿದ್ದಂತಹ ಒಂದು ಅಗ್ರಿಮೆಂಟ್ ಬಹಳ ಹಿಂದೆ ಆಗಿತ್ತು. ಸೊ ಇದರ ಮೊದಲ ಬ್ಯಾಚ್ ಬಂದು ಭಾರತಕ್ಕೆ 2021ರಲ್ಲಿ ತಲುಪಿತ್ತು. ಸೊ ಇದರ ಕೊನೆಯ ಬ್ಯಾಚ್ ಆಗಿರ್ತಕ್ಕಂಥ 36ನೇ ಏರ್ ಕ್ರಾಫ್ಟ್ ಅನ್ನ 2022ರಲ್ಲಿ ಡೆಲಿವರ್ ಮಾಡಿರ್ತಾರೆ. ಸೊ ಈ ಒಂದು 36 ರೆಫೇಲ್ ಫೈಟರ್ ಜೆಟ್ಸ್ ಏನಿರುತ್ತೆ ಅಥವಾ ಯುದ್ಧ ವಿಮಾನಗಳು ಅಂತ ನಾವೇನ್ ಕರಿತೇವೆ, ಸೊ ಇವುಗಳ ಟೋಟಲ್ ವೆಚ್ಚ ಬಂದು 60,000 crores ಆಗಿರುತ್ತೆ. ಇಮ್ಯಾಜಿನ್ 60,000 ಕೋಟಿಗಳಷ್ಟು ವೆಚ್ಚದಲ್ಲಿ ಈ ಒಂದು ಯುದ್ಧ ವಿಮಾನಗಳನ್ನ ನಾವು ಫ್ರಾನ್ಸ್ ದೇಶದಿಂದ ತರಿಸ್ಕೊಂಡಿರ್ತೇವೆ. ಸೊ ಇದನ್ನ ಪರ್ಟಿಕ್ಯುಲರ್ ಆಗಿ ಈಗ ಎಲ್ಲಿ ಇವುಗಳನ್ನ ಈ ಜೆಟ್ ಗಳನ್ನ ನೆಲೆಗೊಳಿಸಿದ್ದಾರೆ ಅಥವಾ ಎಲ್ಲಿ ಸ್ಟೇಷನ್ ಮಾಡಿದ್ದಾರೆ ಅಂದ್ರೆ ಅಂಬಾಲಾ, ಹರಿಯಾಣ, ಅಶಿಮಾರಾ ಇನ್ ವೆಸ್ಟ್ ಬೆಂಗಾಲ್ ನಲ್ಲಿ ಇವುಗಳನ್ನ ಪ್ರಮುಖವಾಗಿ ಸ್ಟೇಷನ್ ಮಾಡಿರ್ತಾರೆ. ಹಾಗಿದ್ರೆ ರಫೇಲ್ ಏರ್ ಕ್ರಾಫ್ಟ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, ಸೊ ಇದನ್ನ ನಾವು ಫ್ರೆಂಚ್ ಟ್ವಿನ್ ಇಂಜನ್ ಮಲ್ಟಿ ರೋಲ್ ಫೈಟರ್ ಏರ್ ಕ್ರಾಫ್ಟ್ ಅಂತ ಕರಿತೇವೆ. ಅಂದ್ರೆ ಇದು ಫ್ರೆಂಚ್ ನ ಒಂದು ತಂತ್ರಜ್ಞಾನದೊಂದಿಗೆ ಡೆವಲಪ್ ಆಗಿರ್ತಕ್ಕಂತ ಅವಳಿ ಇಂಜನ್ ಅಂದ್ರೆ ಡಬಲ್ ಇಂಜನ್ ಇರ್ತಕ್ಕಂತ ಒಂದು ಮಲ್ಟಿ ರೋಲ್ ಅಂದ್ರೆ ವಿವಿಧ ಚಟುವಟಿಕೆಗಳನ್ನ ನಡೆಸ್ತಕ್ಕಂತ ಒಂದು ಯುದ್ಧ ವಿಮಾನವಾಗಿರುತ್ತೆ. ಸೊ ಇದನ್ನ ಡಿಸೈನ್ ಮಾಡಿರೋರು ಯಾರು ಅಂತ ಕೇಳಿದ್ರೆ ಡಸಾಲ್ಟ್ ಏವಿಯೇಷನ್ ಕಂಪನಿ ಆಫ್ ಫ್ರಾನ್ಸ್. ಅಂದ್ರೆ ಫ್ರಾನ್ಸ್ ನಲ್ಲಿ ಒಂದು ಕಂಪನಿ ಇರುತ್ತೆ, ಅದನ್ನ ನಾವು ಡಸಾಲ್ಟ್ ಏವಿಯೇಷನ್ ಕಂಪನಿ ಅಂತ ಕರಿತೇವೆ. ಸೊ ಈ ಒಂದು ಏವಿಯೇಷನ್ ಕಂಪನಿ ವಿನ್ಯಾಸಗೊಳಿಸಿರ್ತಕ್ಕಂತ ಒಂದು ಯುದ್ಧ ವಿಮಾನ ಇದಾಗಿರುತ್ತೆ. ಸೊ ಇಟ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ದ ಇಯರ್ 2001. ಅಂದ್ರೆ ಇದನ್ನ ಪರಿಚಯ ಮಾಡಿರ್ತಕ್ಕಂತ ವರ್ಷ 2001 ಆಗಿರುತ್ತೆ. ಸೊ ಇದು ಎಷ್ಟನೇ ಪೀಳಿಗೆಯ ಒಂದು ಫೈಟರ್ ಜೆಟ್ ಆಗಿರುತ್ತೆ ಅಂದ್ರೆ 4.5 ತಲೆಮಾರಿಗೆ ಸೇರಿರ್ತಕ್ಕಂತ ಒಂದು ಯುದ್ಧ ವಿಮಾನವಾಗಿರುತ್ತೆ. ಸೊ ಇದರಲ್ಲಿ ಇರ್ತಕ್ಕಂತ ಮಿಸೈಲ್ಸ್ ನ ನಾವೇನಂತ ಕರಿತೀವಿ ಅಂದ್ರೆ ಮೀಟಿಯೋರ್ ಕ್ಷಿಪಣಿಗಳು ಅಥವಾ ಮಿಸೈಲ್ಸ್ ಅಂತ ಕರಿತೇವೆ. ಸ್ಕ್ಯಾಲ್ಪ್ ಕ್ರೂಸ್ ಮಿಸೈಲ್ ಅಂತ ಕರಿತೇವೆ. ಸ್ಕ್ಯಾಲ್ಪ್ ಅಂತಕ್ಕಂಥದ್ದು ಫ್ರೆಂಚ್ ಭಾಷೆಯ ಒಂದು ನಾಮನ್ಕ್ಲೇಚರ್ ಆಗಿರುತ್ತೆ. ಸೊ ಇನ್ನೊಂದನ್ನ ನಾವು ಮೈಕಾ ಮಿಸೈಲ್ಸ್ ಅಂತ ಕರಿತೇವೆ. ಈ ರೀತಿಯ ಮಿಸೈಲ್ ಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಯುದ್ಧ ವಿಮಾನ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸ್ಪೀಡ್ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 2222 ಕಿಲೋಮೀಟರ್ ಪರ್ ಅವರ್. ಇಮ್ಯಾಜಿನ್, ಒಂದು ಗಂಟೆಯಲ್ಲಿ 2222 ಕಿಲೋಮೀಟರ್ ಗಳಷ್ಟು ವೇಗದಲ್ಲಿ ಚಲಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಅಂಡ್ ಇಟ್ ಕ್ಯಾನ್ ಫ್ಲೈ ಅಪ್ ಟು ದಿ ಆಲ್ಟಿಟ್ಯೂಡ್ ಆಫ್ 50,000 ಫೀಟ್. ಅಂದ್ರೆ 50,000 ಅಡಿಗಳಷ್ಟು ಎತ್ತರದಲ್ಲಿ ಹಾರಬಲ್ಲ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಇದರ ಲೆಂತ್ ಅಥವಾ ಉದ್ದವನ್ನ ನಾವು ನೋಡೋದಾದ್ರೆ 15.27 ಮೀಟರ್ ಗಳಷ್ಟು ಇರುತ್ತೆ. ಅಂಡ್ ಇಟ್ ಕ್ಯಾನ್ ಪ್ಲಾಂಟ್ ಅ ಬಾಂಬ್ಸ್ ಆಫ್ 9,500 kgs ಅಟ್ ಒನ್ ಟೈಮ್. ಅಂದ್ರೆ ಒಂದು ಬಾರಿಗೆ 9,500 kgಯಷ್ಟು ಬಾಂಬ್ ಗಳನ್ನ ಮತ್ತು ಮದ್ದು ಗುಂಡುಗಳನ್ನ ಸಾಗಿಸಬಹುದಾದಂತಹ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಇಷ್ಟು ಮಾಹಿತಿ ರಫೇಲ್ಗೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಫೈಟರ್ ಜೆಟ್ ಆಗಿರುತ್ತೆ. ಹಾಗಿದ್ರೆ ಇವತ್ತಿನ ನಮ್ಮ ಪ್ರಶ್ನೆ ಏನು ಅಂದ್ರೆ, ಫ್ರಮ್ ವಿಚ್ ಕಂಟ್ರಿ ಇಂಡಿಯಾ ಸೈನ್ಡ್ ಅನ್ ಅಗ್ರಿಮೆಂಟ್ ಟು ಪ್ರಕ್ಯೂರ್ S-400 ಮಿಸೈಲ್ ಸಿಸ್ಟಮ್. ಸೊ S-400 ಮಿಸೈಲ್ ಸಿಸ್ಟಮ್ ಗಳನ್ನ ಭಾರತ ಯಾವ ರಾಷ್ಟ್ರದಿಂದ ತರಿಸಿಕೊಳ್ತಾ ಇದೆ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಒಂದು ಕಾರ್ಯಕ್ರಮ ಇರುತ್ತೆ. ಆ ಒಂದು ಕಾರ್ಯಕ್ರಮವನ್ನ ನಾವೇನಂತ ಕರಿತೀವಿ ಅಂದ್ರೆ ವರ್ಲ್ಡ್ ರೆಸ್ಟೋರೇಷನ್ ಫ್ಲಾಗ್ಶಿಪ್ ಟು ರಿವೈವ್ ದಿ ನ್ಯಾಚುರಲ್ ವರ್ಲ್ಡ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ನೈಸರ್ಗಿಕ ಪ್ರಪಂಚ ಅಂತ ನಾವೇನ್ ಕರಿತೇವೆ. ಸೊ ಇದನ್ನ ಪುನರುಜ್ಜೀವನಗೊಳಿಸ್ಲಿಕ್ಕೆ ವಿಶ್ವಸಂಸ್ಥೆಯ ವತಿಯಿಂದ ಒಂದು ವರ್ಲ್ಡ್ ರೆಸ್ಟೋರೇಷನ್ ಫ್ಲಾಗ್ಶಿಪ್ ಅನ್ನ ಮಾಡ್ತಾ ಇದ್ದಾರೆ. ಫ್ಲಾಗ್ಶಿಪ್ ಅಂದ್ರೆ ಏನ್ ಅಂದ್ರೆ ಒಂದು ರೆಕಗ್ನಿಷನ್ ಅನ್ನ ಕೊಡ್ತಾರೆ. ಆ ರೆಕಗ್ನಿಷನ್ ಅನ್ನ ಏನಕ್ಕೆ ಕೊಡ್ತಾರೆ ಅಂದ್ರೆ ಆ ನ್ಯಾಚುರಲ್ ವರ್ಲ್ಡ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಆ ಸ್ವಾಭಾವಿಕ ಪ್ರಪಂಚ ನಮ್ಮ ಒಂದು ಮಾನವನ ಚಟುವಟಿಕೆಗಳಿಂದ ಹಾಳಾಗಿರುತ್ತೆ. ಸೊ ಅದನ್ನ ರಿವೈವ್ ಮಾಡ್ಲಿಕ್ಕೆ ವಿಶ್ವಸಂಸ್ಥೆಯ ವತಿಯಿಂದ ಕೆಲವೊಂದು ಪ್ರದೇಶಗಳನ್ನ ಗುರುತಿಸಿ ಅವರಿಗೆ ಫಂಡ್ ಮಾಡ್ತಕ್ಕಂಥದ್ದು, ಟೆಕ್ನಿಕಲ್ ಅಸಿಸ್ಟೆನ್ಸ್ ಕೊಡ್ತಕ್ಕಂಥದ್ದು, ಈ ಎಲ್ಲ ವಿಷಯಗಳನ್ನ ಮಾಡುತ್ತೆ. ಸೊ ಈ ಒಂದು ಪಟ್ಟಿಗೆ ಭಾರತ ದೇಶದ ಒಂದು ಪ್ರಮುಖವಾದ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಅದ್ ಯಾವ್ದು ಅಂದ್ರೆ ನಮ್ಮ ದೇಶದ ಗಂಗಾ ರಿವರ್. ಈ ಒಂದು ಇಂಡಿಯನ್ ಸೇಕ್ರೆಡ್ ರಿವರ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಭಾರತ ದೇಶದ ಪವಿತ್ರ ನದಿ ಆಗಿರ್ತಕ್ಕಂಥ ಗಂಗಾ ನದಿಯನ್ನ ಸೊ ಈ ಒಂದು
ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವಿಶ್ವಸಂಸ್ಥೆ ರೆಕಗ್ನೈಸ್ ಮಾಡಿರುತ್ತೆ. ಸೊ ಟೋಟಲ್ ಆಗಿ ಈ ರೀತಿಯ 150 ಸ್ಥಳಗಳನ್ನ, ಅದಕ್ಕಿಂತ ಹೆಚ್ಚು ಸ್ಥಳಗಳನ್ನ ರೆಕಗ್ನೈಸ್ ಮಾಡಿರ್ತಾರೆ ಫ್ರಮ್ 70 ಡಿಫರೆಂಟ್ ಕಂಟ್ರೀಸ್. ಅದರಲ್ಲಿ ನಮ್ಮ ಗಂಗಾ ರಿವರ್ ಕೂಡ ಒಂದಾಗಿರುತ್ತೆ. ಸೊ ಈ ಕಾರ್ಯಕ್ರಮದ ಅಡಿಯಲ್ಲಿ ಭಾರತ ದೇಶದಿಂದ ಆಯ್ಕೆ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಯಾವುದು ಅಂತ ನಮ್ಗೆ ಪ್ರಶ್ನೆ ಕೇಳಿದ್ರೆ, ಅಥವಾ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಗಂಗಾ ರಿವರ್ ಅಂತ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ದೇ ವರ್ ಸೆಲೆಕ್ಟೆಡ್ ಅಂಡರ್ ದಿ ಬ್ಯಾನರ್ ಆಫ್ ಯುನೈಟೆಡ್ ನೇಷನ್ ಡಿಕೇಡ್ ಆನ್ ಇಕೋಸಿಸ್ಟಮ್ ರೆಸ್ಟೋರೇಷನ್. ಅಂದ್ರೆ ಈ ಒಂದು ಆಯ್ಕೆಯನ್ನ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಮಾಡಿರ್ತಾರೆ ಅಂದ್ರೆ, ವಿಶ್ವಸಂಸ್ಥೆಯ ಪರಿಸರ ವ್ಯವಸ್ಥೆಯ ಪುನಃಸ್ಥಾಪನೆಯ ವಿಶ್ವಸಂಸ್ಥೆಯ ದಶಕದ ಬ್ಯಾನರ್ ಅಡಿಯಲ್ಲಿ ಇದನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಕೋಆರ್ಡಿನೇಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಯುನೆಪ್ ಮತ್ತೆ FAO. ಯುನೆಪ್ ಅಂದ್ರೆ ಈ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಥವಾ ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಂತ ನಾವೇನ್ ಕರಿತೇವೆ. ಮತ್ತೆ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಅಂತ ನಾವೇನ್ ಕರಿತೇವೆ. ಸೊ ಇವರ ವತಿಯಿಂದ ಈ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ the recognized initiative now being eligible to receive UN support funding and technical expertise. ಅಂದ್ರೆ ಯಾವ ಪ್ಲೇಸಸ್ ಅನ್ನ ಈ ರೀತಿ ರೆಕಗ್ನೈಸ್ ಮಾಡ್ತಾರೆ, ಸೊ ಆ ಪ್ಲೇಸಸ್ ಗೆ ವಿಶ್ವಸಂಸ್ಥೆಯಿಂದ ಬೆಂಬಲ ಸಿಗುತ್ತೆ, ಧನ ಸಹಾಯ ಸಿಗುತ್ತೆ, ಮತ್ತೆ ಆ ಒಂದು ಪ್ಲೇಸ್ ಗಳನ್ನ ರಿವೈವ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ತಾಂತ್ರಿಕ ಪರಿಣತಿಯನ್ನ ಕೂಡ ಕೊಡ್ಲಾಗತ್ತೆ. ಸೊ ಈಗ ನಾವು ನಮಾಮಿ ಗಂಗಾ ಪ್ರೋಗ್ರಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ನಮಾಮಿ ಗಂಗಾ ಪ್ರೋಗ್ರಾಮ್ ಅಂತಕ್ಕಂಥದ್ದು ಸೊ ಈ ವಿಶ್ವಸಂಸ್ಥೆಯಿಂದ ಆಯ್ಕೆ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ರಿಜುವಿನೇಷನ್ ಆಫ್ ರಿವರ್ ಗಂಗಾ, ಅಂದ್ರೆ ನಮ್ಮ ಗಂಗಾ ನದಿಯನ್ನ ಶುದ್ಧಗೊಳಿಸ್ತಕ್ಕಂಥದ್ದು ಅಥವಾ ಪುನರುಜ್ಜೀವನಗೊಳಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಗಂಗಾ ನದಿ ಬಂದು ಭಾರತ ದೇಶಕ್ಕೆ ಒಂದು ಪ್ರಮುಖವಾದ ನದಿ ಆಗಿರುತ್ತೆ. ಬಿಕಾಸ್ ಇಟ್ ಈಸ್ ಅ ಹೋಮ್ ಟು 40% ಆಫ್ ಇಂಡಿಯನ್ ಪಾಪ್ಯುಲೇಷನ್. ಅಂದ್ರೆ ಭಾರತ ದೇಶದ 40% ಜನಸಂಖ್ಯೆಗೆ ಇದು ಮನೆಯಾಗಿರುತ್ತೆ. ಸೊ 2500 ಸ್ಪೀಶೀಸ್ ಆಫ್ ಫ್ಲೋರಾ ಅಂಡ್ ಫಾನಾವನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ 2500ಕ್ಕಿಂತ ಹೆಚ್ಚು ಜಾತಿಯ ಸಸ್ಯಗಳು ಮತ್ತು ಪ್ರಾಣಿಗಳು ಈ ಒಂದು ಗಂಗಾ ನದಿಯ ಮೇಲೆ ತಮ್ಮ ಜೀವನವನ್ನ ಆಧರಿಸಿರ್ತವೆ. ಅದಾದ್ಮೇಲೆ ಜಲಾನಯನ ಪ್ರದೇಶ ಅಂತ ನಾವೇನ್ ಕರಿತೇವೆ. ಸೊ ಅದು 8.61 ಬಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ಜಲಾನಯನ ಪ್ರದೇಶ ಇರುತ್ತೆ. ಅಂದ್ರೆ ಅಷ್ಟು ಪ್ರದೇಶದಲ್ಲಿ ನೀರು ಹರಿಯೋದ್ರಿಂದ ಕೃಷಿ ಚಟುವಟಿಕೆಗಳಿಗೆ ಇದು ಸಹಾಯ ಮಾಡುತ್ತೆ. ಅಂಡ್ 520 ಮಿಲಿಯನ್ ಪೀಪಲ್ ಇದ್ರ ಮೇಲೆ ಆಧಾರವಾಗಿರ್ತಕ್ಕಂಥದ್ದನ್ನ ನಾವು ಭಾರತ ದೇಶದಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 4th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಜ್ ಫಾರ್ ಕ್ಲೈಮೇಟ್ ಚೇಂಜ್. ಸೊ ಈ ಒಂದು ಹವಾಮಾನ ಬದಲಾವಣೆ ಅಂತ ನಾವೇನ್ ಕರಿತೇವೆ. ಸೊ ಇದರ ಕಾರ್ಯತಂತ್ರದ ಜ್ಞಾನದ ರಾಷ್ಟ್ರೀಯ ಮಿಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ನಾವು ಇನ್ ಶಾರ್ಟ್ ಏನಂತ ಕರಿತೀವಿ ಅಂದ್ರೆ NMSKCC ಅಂತ ಕರಿತೇವೆ. ಸೊ ಈ ಒಂದು NMSKCC ಏನಿದೆ, ಸೊ ಇದು NAPCC ಅಡಿಯಲ್ಲಿ ಬರ್ತಾ ಇರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇಲ್ಲಿ NAPCC ಅಂದ್ರೆ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಚಟುವಟಿಕೆಗಳನ್ನ ತೆಗೆದುಕೊಳ್ಳಿಕ್ಕೆ ಸೆಂಟ್ರಲ್ ಗವರ್ಮೆಂಟ್ ನ ವತಿಯಿಂದ ಒಂದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಅನ್ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ಇತ್ತೀಚೆಗೆ ನಾವು ತಮಿಳುನಾಡು ಸರ್ಕಾರ ಭಾರತ ದೇಶದಲ್ಲಿ ತನ್ನದೇ ಆದ ಒಂದು ಮೊಟ್ಟ ಮೊದಲ ಕ್ಲೈಮೇಟ್ ಆಕ್ಷನ್ ಅನ್ನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ರಾಜ್ಯ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಇದೇ ರೀತಿಯಲ್ಲಿ ಕೇಂದ್ರ ಮಟ್ಟದಲ್ಲೂ ಕೂಡ ಒಂದು ಕ್ಲೈಮೇಟ್ ಚೇಂಜ್ ಗೆ ಸಂಬಂಧಪಟ್ಟಂತೆ ಒಂದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಇರುತ್ತೆ. ಸೊ ಆ ಒಂದು ನ್ಯಾಷನಲ್ ಆಕ್ಷನ್ ಪ್ಲಾನ್ ಅನ್ನ ನಾವು ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಕರಿತೇವೆ. ಸೊ ಈ ಒಂದು ಪ್ಲಾನ್ ನ ಅಡಿಯಲ್ಲಿ ದೇರ್ ಆರ್ 8 ಮಿಷನ್ಸ್, ಅಂದ್ರೆ ಇದರಲ್ಲಿ 8 ಕಾರ್ಯಾಚರಣೆಗಳನ್ನ ಮಾಡಲಾಗುತ್ತೆ. ಸೊ ಆ 8 ಕಾರ್ಯಾಚರಣೆಗಳು ಯಾವ್ದಾವ್ದು ಅಂದ್ರೆ, ಮೊದಲನೇದು ಬಂದು ಸೋಲಾರ್ ಮಿಷನ್ ಗೆ ಸಂಬಂಧಪಟ್ಟಿದ್ದು, ಎರಡನೇದು ಬಂದು ಸಸ್ಟೈನಬಲ್ ಹ್ಯಾಬಿಟ್ಯಾಟ್ ಅಥವಾ ಸುಸ್ಥಿರ ಆವಾಸ ಸ್ಥಾನ ಅಂತ ಕರಿತೇವೆ, ಮೂರನೇದು ಬಂದು ಸಸ್ಟೈನಿಂಗ್ ಹಿಮಾಲಯನ್ ಇಕೋಸಿಸ್ಟಮ್ ಅಂದ್ರೆ ಹಿಮಾಲಯದ ಒಂದು ಪರಿಸರ ವ್ಯವಸ್ಥೆಯನ್ನ ಕಾಪಾಡ್ತಕ್ಕಂಥದ್ದು. ಸೊ ನಾಲ್ಕನೇದು ಬಂದು ನ್ಯಾಷನಲ್ ಮಿಷನ್ ಫಾರ್ ಎನರ್ಜಿ ಎಫಿಷಿಯನ್ಸಿ ಅಂತ ಕರಿತೇವೆ, ಅಂದ್ರೆ ಶಕ್ತಿಯನ್ನ ಕಾಪಾಡ್ತಕ್ಕಂಥದ್ದು. ಸೊ ಐದನೇದು ಬಂದು ನ್ಯಾಷನಲ್ ವಾಟರ್ ಮಿಷನ್, ಆರನೇದು ಬಂದು ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಜ್ ಫಾರ್ ಕ್ಲೈಮೇಟ್ ಚೇಂಜ್. ಸೊ ಈ ಒಂದು ಆರ್ಟಿಕಲ್ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಬಿಕಾಸ್ ಇದ್ರ ಮೇಲೆ ಸ್ವಲ್ಪ ಅಪ್ಡೇಟ್ಸ್ ಇರುತ್ತೆ. ಸೊ ಏಳನೇದನ್ನ ನಾವು ನ್ಯಾಷನಲ್ ಮಿಷನ್ ಫಾರ್ ಗ್ರೀನ್ ಇಂಡಿಯಾ ಅಂತ ಕರಿತೇವೆ. ಸೊ ಎಂಟನೇದನ್ನ ನಾವು ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಥವಾ ಸುಸ್ಥಿರ ಕೃಷಿ ಅಂತ ಕರಿತೇವೆ. ಸೊ ಇಷ್ಟು ಚಟುವಟಿಕೆಗಳನ್ನ ಏನಕ್ಕೆ ನಾವು ಮಾಡ್ತಾ ಇದ್ದೇವೆ ಅಂದ್ರೆ, ಈ ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ನಾವೇನ್ ಕರಿತೇವೆ, ಸೊ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಭಾರತ ದೇಶದ ಒಂದು ಕ್ರಮವಾಗಿರುತ್ತೆ. ಬಿಕಾಸ್ 2070
2050 ವೇಳೆಗೆ ಭಾರತ ದೇಶ ನೆಟ್ ಝೀರೋವನ್ನ ಅಚೀವ್ ಮಾಡ್ತಕ್ಕಂಥ ಒಂದು ಟಾರ್ಗೆಟ್ ಇರುತ್ತೆ. ಸೊ ಆ ಟಾರ್ಗೆಟ್ ನ ಫುಲ್ಫಿಲ್ ಮಾಡ್ಲಿಕ್ಕೆ ಈ ಎಲ್ಲ ಇನಿಷಿಯೇಟಿವ್ಸ್ ನಮಗೆ ಸಪೋರ್ಟ್ ಆಗುತ್ತೆ. ಸೊ ಈ ಒಂದು ಆರ್ಟಿಕಲ್ ನಿಮ್ಮ ಎಸ್ಎ ರೈಟಿಂಗ್ ಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಹಾಗಿದ್ರೆ ಈಗ ನಾವು ನ್ಯಾಷನಲ್ ಮಿಷನ್ ಆನ್ ಸ್ಟ್ರಾಟಜಿಕ್ ನಾಲೆಜ್ ಫಾರ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಇಲ್ಲಿರ್ತಕ್ಕಂಥ ಒಂದು 6ನೇ ಮಿಷನ್, ಆಕ್ಚುಲಿ ಈ ಸೀಕ್ವೆನ್ಸ್ ಅಲ್ಲಿ ಬರ್ತಕ್ಕಂಥ ಒಂದು 6ನೇ ಮಿಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಮಿಷನ್ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ನ ಅಡಿಯಲ್ಲಿ ಬರ್ತಕ್ಕಂಥ ಒನ್ ಆಫ್ ದಿ ಮಿಷನ್ಸ್ ಆಗಿರುತ್ತೆ. ಸೊ ಇದರಲ್ಲಿ ಈ ಮಿಷನ್ಸ್ ಅಲ್ಲಿ ಬರ್ತಕ್ಕಂಥ 8 ಮಿಷನ್ಸ್ ಯಾವ್ದು ಅನ್ನೋದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇದರಲ್ಲಿ ಬರ್ತಕ್ಕಂಥ NMSKCC ಅಂತ ನಾವೇನ್ ಕರಿತೇವೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅಂದ್ರೆ ಭಾರತ ದೇಶದ ಅಥವಾ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲಿ ಈ ಒಂದು ಹವಾಮಾನ ಬದಲಾವಣೆ ಕಾರ್ಯತಂತ್ರದ ಜ್ಞಾನದ ರಾಷ್ಟ್ರೀಯ ಮಿಷನ್ ಅನ್ನ ಈಗ ಜಾರಿಗೊಳಿಸಲಾಗಿರುತ್ತೆ. ಸೊ ಇದರ ಪ್ರಮುಖವಾದ ಉದ್ದೇಶ ಏನು ಅಂದ್ರೆ ಫೋಕಸ್ಡ್ ಆನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಇನ್ ಕ್ಲೈಮೇಟ್ ಚೇಂಜ್ ಸೈನ್ಸ್ ಅಂಡ್ ಅಡಾಪ್ಟೇಷನ್, ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ವಿಜ್ಞಾನ ಆಗಿರ್ಬೋದು, ಅದಾದ್ಮೇಲೆ ಈ ಒಂದು ಕ್ಲೈಮೇಟ್ ಚೇಂಜ್ ಅಥವಾ ರೂಪಾಂತರದಲ್ಲಿ ಕೇಂದ್ರೀಕೃತ ಸಂಶೋಧನೆಯನ್ನ ಮಾಡ್ತಕ್ಕಂಥದ್ದು ಈ ಒಂದು ಮಿಷನ್ ನ ಪ್ರಮುಖವಾದ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಭಾರತ ದೇಶದಾದ್ಯಂತ 13 ಕ್ಲೈಮೇಟ್ ಚೇಂಜ್ ಸೆಂಟರ್ ಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅಂದ್ರೆ 13 ಹವಾಮಾನ ಬದಲಾವಣೆ ಕೇಂದ್ರಗಳನ್ನ ಅಥವಾ ಕೋಶಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಫಾರ್ ಅವರ್ ಎಕ್ಸಾಮಿನೇಷನ್, ಬಿಕಾಸ್ ಈ ರೀತಿಯ ಕ್ಲೈಮೇಟ್ ಚೇಂಜ್ ಸೆಂಟರ್ ಗಳನ್ನ ಯಾವ ರಾಜ್ಯಗಳಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಕೇಳ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಆ ರಾಜ್ಯಗಳು ಯಾವ್ದ್ಯಾವ್ದು ಅಂದ್ರೆ ಬಿಹಾರ್, ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ, ಪಂಜಾಬ್, ಪುದುಚೇರಿ, ತಮಿಳುನಾಡು ಮತ್ತು ತೆಲಂಗಾಣ. ಸೊ ಇಲ್ಲಿ ಈ ಒಂದು ಕ್ಲೈಮೇಟ್ ಚೇಂಜ್ ಗೆ ಸಂಬಂಧಪಟ್ಟಂತೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಕೇಂದ್ರಗಳನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಶಹರಿ ವಕ್ಫ್ ಸಂಪತ್ತಿ ವಿಕಾಸ ಯೋಜನೆ. ಸೊ ಈ ಒಂದು ಹೆಸರಲ್ಲೇ ಗೊತ್ತಾಗುತ್ತೆ ಸಂಪತ್ತಿ ವಿಕಾಸ ಅಂದ್ರೆ, ಸೊ ಈ ಒಂದು ಮೈನಾರಿಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪಾಪ್ಯುಲೇಷನ್ ಏನಿರುತ್ತೆ, ಸೊ ಅವರ ಒಂದು ಫಿನಾನ್ಷಿಯಲ್ ಕಂಡೀಷನ್ ಅಥವಾ ಎಕನಾಮಿಕ್ ಕಂಡೀಷನ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ವತಿಯಿಂದ ಜಾರಿಗೆ ತಂದಿರ್ತಕ್ಕಂಥ ಒಂದು ಯೋಜನೆಯನ್ನ ನಾವು ಶಹರಿ ವಕ್ಫ್ ಸಂಪತ್ತಿ ವಿಕಾಸ ಯೋಜನೆ ಅಂತ ಕರಿತೇವೆ. ಸೊ ಈ ಒಂದು ಯೋಜನೆ ಇದೊಂದು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದನ್ನ ನಾವು ಶಹರಿ ವಕ್ಫ್ ಸಂಪತ್ತಿ ವಿಕಾಸ ಯೋಜನೆ ಅಂತ ಕರಿತೇವೆ. ಥ್ರೂ ಸೆಂಟ್ರಲ್ ವಕ್ಫ್ ಕೌನ್ಸಿಲ್ ಅಂದ್ರೆ ಕೇಂದ್ರೀಯ ವಕ್ಫ್ ಕೌನ್ಸಿಲ್ ಏನಿರುತ್ತೆ, ಸೊ ಇದರ ಮುಖಾಂತರ ಜಾರಿಗೊಳಿಸ್ತಾ ಇರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಯೋಜನೆಯಲ್ಲಿ ಏನ್ ಮಾಡ್ತಾರಂದ್ರೆ ಇಲ್ಲಿ ಇಂಟ್ರೆಸ್ಟ್ ಫ್ರೀ ಲೋನ್ಸ್ ಗಳನ್ನ ಕೊಡ್ಲಾಗುತ್ತೆ, ಅಂದ್ರೆ ಯಾವುದೇ ರೀತಿಯ ಬಡ್ಡಿ ರಹಿತ ಸಾಲಗಳನ್ನ ನೀಡಲಾಗುತ್ತೆ. ಸೊ ಯಾವ ಪ್ರಾಜೆಕ್ಟ್ಸ್ ಗೆ ಬಡ್ಡಿ ರಹಿತ ಸಾಲವನ್ನ ಕೊಡ್ತಾರಂದ್ರೆ ಸಚ್ ಆಸ್ ಕಮರ್ಷಿಯಲ್ ಕಾಂಪ್ಲೆಕ್ಸಸ್, ಅಂದ್ರೆ ಈ ಒಂದು ವಾಣಿಜ್ಯ ಸಂಕೀರ್ಣಗಳ ನಿರ್ಮಾಣ ಮಾಡ್ಲಿಕ್ಕೆ, ಮ್ಯಾರೇಜ್ ಹಾಲ್ಸ್ ಅಥವಾ ಮದುವೆ ಸಭಾಂಗಣಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ, ಹಾಸ್ಪಿಟಲ್ಸ್ ಆಗಿರ್ಬೋದು ಮತ್ತೆ ಕೋಲ್ಡ್ ಸ್ಟೋರೇಜ್ ಗಳಾಗಿರ್ಬೋದು, ಸೊ ಇವುಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಆರ್ಥಿಕ ಸಹಾಯವನ್ನ ನೀಡಲಿಕ್ಕೆ ಬಡ್ಡಿ ರಹಿತ ಸಾಲವನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಕೊಡ್ತಾರೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಡಿಯಾ ವಾಟರ್ ಇಂಪ್ಯಾಕ್ಟ್ ಸಮಿಟ್ 2022 ಅಥವಾ ಭಾರತ ಜಲ ಪರಿಣಾಮ ಶೃಂಗಸಭೆ 2022. ಸೊ ಈ ಒಂದು ಸಭೆಯನ್ನ 15ರಿಂದ 17ನೇ ಡಿಸೆಂಬರ್ ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿರುತ್ತೆ. ಸೊ ಈ ಒಂದು ಸಭೆಯನ್ನ ಆಯೋಜನೆ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂಡ್ ಸೆಂಟರ್ ಫಾರ್ ಗಂಗಾ ರಿವರ್ ಬೇಸಿನ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಅಂದ್ರೆ ಇವರಿಬ್ರು ಆಯೋಜನೆ ಮಾಡ್ತಾ ಇದ್ದಾರೆ. ಅಂದ್ರೆ ಸ್ವಚ್ಛ ಗಂಗಾ ಮತ್ತು ಸೆಂಟರ್ ಫಾರ್ ಗಂಗಾ ರಿವರ್ ಬೇಸಿನ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವತಿಯಿಂದ ಸೊ ಈ ಒಂದು ಫೆಸ್ಟಿವಲ್ ಅಥವಾ ಸಮಿಟ್ ಅಥವಾ ಶೃಂಗಸಭೆಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಶೃಂಗಸಭೆಯ ಉದ್ದೇಶ ಏನು ಅಂದ್ರೆ ಟು ಇಂಪಾರ್ಟ್ ಇಂಪಿಟಸ್ ಟುವರ್ಡ್ಸ್ ಡೆವಲಪಿಂಗ್ ವಾಟರ್ ಅಂಡ್ ಎನ್ವೈರನ್ಮೆಂಟಲ್ ಇನ್ಫ್ರಾಸ್ಟ್ರಕ್ಚರ್ ಟು ಪ್ರೊಟೆಕ್ಟ್ ರಿವರ್ಸ್ ಅಂಡ್ ವಾಟರ್ ಬಾಡೀಸ್ ಇನ್ ಇಂಡಿಯಾ, ಅಂದ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ನದಿಗಳಾಗಿರ್ಬೋದು ಅಥವಾ ಜಲಮೂಲಗಳಾಗಿರ್ಬೋದು, ಸೊ ಇವುಗಳನ್ನ ರಕ್ಷಣೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಸೌಕರ್ಯಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಈ ಒಂದು ಶೃಂಗಸಭೆಯನ್ನ ಏರ್ಪಡಿಸಿರ್ತಾರೆ. ಸೊ ಈ ಒಂದು ಶೃಂಗಸಭೆಯ ಥೀಮ್ ಏನಾಗಿತ್ತು ಅಂತ ಪ್ರಶ್ನೆ ಕೇಳಿದ್ರೆ ರೆಸ್ಟೋರೇಷನ್ ಅಂಡ್ ಕನ್ಸರ್ವೇಷನ್ ಆಫ್ ಸ್ಮಾಲ್ ರಿವರ್ಸ್ ಇನ್ ಅ ಲಾರ್ಜ್ ಬೇಸಿನ್, ಅಂದ್ರೆ ಈ ದೊಡ್ಡ ಜಲಾನಯನ ಪ್ರದೇಶಗಳಲ್ಲಿ ಸಣ್ಣ ನದಿಗಳನ್ನ ಪುನರ್ಸ್ಥಾಪನೆ ಮಾಡ್ತಕ್ಕಂಥದ್ದು ಮತ್ತು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಈ ಒಂದು ಶೃಂಗಸಭೆಯ ಒಂದು ಥೀಮ್ ಆಗಿರುತ್ತೆ. ಅಂಡ್ ಇದನ್ನ 5 ಪೀಸ್ ಕಾನ್ಸೆಪ್ಟ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. 5 ಪೀಸ್ ಅಂದ್ರೆ ಪೀಪಲ್, ಪಾಲಿಸಿ, ಪ್ಲಾನ್, ಪ್ರೋಗ್ರಾಮ್ ಮತ್ತು ಪ್ರಾಜೆಕ್ಟ್. ಸೊ ಈ ಒಂದು 5 ಪಿಗಳ ಅಡಿಯಲ್ಲಿ ಸೊ ಈ ಒಂದು ಕಾರ್ಯಕ್ರಮವನ್ನ ಅಥವಾ ಈ ಒಂದು ಶೃಂಗಸಭೆಯನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್
ಪ್ರಧಾನಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮ. ಸೊ ಈ ಒಂದು ಪ್ರಧಾನಮಂತ್ರಿ ಜನ ವಿಕಾಸ್ ಕಾರ್ಯಕ್ರಮ ಸೊ ಯಾರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ಸೊ ಇದೊಂದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ, ಅಂದ್ರೆ ಕೇಂದ್ರ ಅನುದಾನಿತ ಒಂದು ಯೋಜನೆ ಆಗಿರುತ್ತೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್, ಅಂದ್ರೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯದಿಂದ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮದ ಆಬ್ಜೆಕ್ಟಿವ್ ಏನು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ಟು ಡೆವಲಪ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಇನ್ ಐಡೆಂಟಿಫೈಡ್ ಏರಿಯಾಸ್ ಫಾರ್ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ಸೆಡ್ ಏರಿಯಾಸ್. ಅಂದ್ರೆ ಆಯ್ದ ಪ್ರದೇಶಗಳಲ್ಲಿ, ಅಂದ್ರೆ ದಿಸ್ ಇಸ್ ನಾಟ್ ಇಂಪ್ಲಿಮೆಂಟೆಡ್ ಥ್ರೂ ಔಟ್ ಇಂಡಿಯಾ. ಸೊ ಕೆಲವೊಂದು ಆಯ್ದ ಪ್ರದೇಶಗಳಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಅಂದ್ರೆ ಪ್ರಧಾನಮಂತ್ರಿ ಜನ ವಿಕಾಸ ಕಾರ್ಯಕ್ರಮ. ಸೊ ನೆನಪಿರ್ಲಿ, ಜನ ವಿಕಾಸ ಕಾರ್ಯಕ್ರಮ ಅಂತಕ್ಕಂಥದ್ದು ಥ್ರೂ ಔಟ್ ಇಂಡಿಯಾ ಇದು ಇಂಪ್ಲಿಮೆಂಟ್ ಆಗೋದಿಲ್ಲ. ಸೊ ಸೆಲೆಕ್ಟೆಡ್ ಏರಿಯಾಸ್ ನಲ್ಲಿ ಮಾತ್ರ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಮಾಡ್ತಕ್ಕಂತ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸೊ ಪ್ರಿಯಾರಿಟಿ ಸೆಕ್ಟರ್ಸ್ ಈ ಒಂದು ಯೋಜನೆ ಅಡಿಯಲ್ಲಿರ್ತಕ್ಕಂಥ ಆದ್ಯತೆಯ ಕ್ಷೇತ್ರಗಳು ಯಾವ್ದಾವ್ದು ಅಂದ್ರೆ ಎಜುಕೇಶನ್, ಹೆಲ್ತ್, ಸ್ಕಿಲ್ ಡೆವಲಪ್ಮೆಂಟ್, ವಿಮೆನ್ ಸೆಂಟ್ರಿಕ್ ಪ್ರಾಜೆಕ್ಟ್ಸ್ ಗಳನ್ನ, ಅಂದ್ರೆ ಈ ಒಂದು ಶಿಕ್ಷಣ, ಆರೋಗ್ಯ, ಕೌಶಲ್ಯ ಅಭಿವೃದ್ಧಿ ಮತ್ತು ಮಹಿಳಾ ಕೇಂದ್ರಿತ ಯೋಜನೆಗಳನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ನಮ್ ಮುಂಚೆನೆ ಹೇಳ್ದೆ ಸೆಲೆಕ್ಟೆಡ್ ಅಥವಾ ಐಡೆಂಟಿಫೈಡ್ ಏರಿಯಾಸ್ ಅಂತ ಹೇಳ್ದೆ. ಆ ಐಡೆಂಟಿಫೈಡ್ ಏರಿಯಾಸ್ ಯಾವ್ದು ಅಂದ್ರೆ ನಾರ್ತ್ ಈಸ್ಟರ್ನ್ ರೀಜನ್ಸ್ ಅಥವಾ ಈಶಾನ್ಯ ಆಗಿರ್ತಂತಹ ಈ ಒಂದು ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಸಿಕ್ಕಿಂ ಮತ್ತು ತ್ರಿಪುರಾದಲ್ಲಿ ಸೊ ಈ ಒಂದು ಕಾರ್ಯಕ್ರಮವನ್ನ ಇಂಪ್ಲಿಮೆಂಟ್ ಮಾಡಲಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಡೆವಲಪ್ ಮಾಡ್ಬೇಕಂತ ಅಲ್ಲಿನ ಸ್ಟೇಟ್ ಅಥವಾ ಯೂನಿಯನ್ ಟೆರಿಟರಿ ಅಂತ ನಾವೇನ್ ಕರಿತೇವೆ, ಸೊ ಅವರು ಸಜೆಸ್ಟ್ ಮಾಡ್ಬೇಕಾಗಿರುತ್ತೆ. ಅವರು ಸಜೆಸ್ಟ್ ಮಾಡಿದ ನಂತರ ಒಂದು ಕಮಿಟಿ ಇರುತ್ತೆ. ಆ ಒಂದು ಕಮಿಟಿನ ನಾವೇನಂತ ಕರಿತೀವಿ ಅಂದ್ರೆ ಎಂಪವರ್ಡ್ ಕಮಿಟಿ ಅಥವಾ ಇಸಿ ಅಂತ ಕರಿತೇವೆ, ಅಥವಾ ಸಬಲೀಕರಣ ಅಥವಾ ಎಂಪವರ್ಡ್ ಅಥವಾ ಅಧಿಕಾರಯುತ ಸಮಿತಿ ಅಂತ ಕರಿತೇವೆ. ಸೊ ಈ ಸಮಿತಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೊಟ್ಟಿರ್ತಕ್ಕಂಥ ಒಂದು ಪ್ರಸ್ತಾವನೆಯನ್ನ ಪರಿಗಣನೆಗೆ ತೆಗೆದುಕೊಂಡು ಅದನ್ನ ಅನುಮೋದನೆ ಮಾಡ್ತಾರೆ. ಸೊ ಒಂದ್ಸತಿ ಪ್ರಾಜೆಕ್ಟ್ ಅಪ್ರೂವ್ ಆದ್ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಆಯಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸರ್ಕಾರಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಪ್ರಧಾನಮಂತ್ರಿ ವಿರಾಸತ್ ಕಾ ಸಂವರ್ಧನ್. ಸೊ ಇದನ್ನು ನಾವು PM ವಿಕಾಸ್ ಅಂತ ಕರಿತೇವೆ. PM ವಿಕಾಸ್ ನ ಫುಲ್ ಫಾರ್ಮ್ ಏನು ಅಂದ್ರೆ ವಿರಾಸತ್ ಕಾ ಸಂವರ್ಧನ್ ಅಂತ ಕರಿತೇವೆ. ಸೊ ಇದು ಒಂದು ಸ್ಕೀಮ್ ಆಗಿರುತ್ತೆ. ಸೊ ಈ ಒಂದು ಸ್ಕೀಮ್ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಏನಂದ್ರೆ ಈ ಸ್ಕೀಮ್ ನಲ್ಲಿ ಮುಂಚೆ ಇದ್ದಂತಹ 5 ಸ್ಕೀಮ್ಗಳನ್ನ ಸಬ್ಸ್ಯೂಮ್ ಮಾಡ್ಲಾಗಿರುತ್ತೆ, ಅಂದ್ರೆ ಒಂದೇ ಸ್ಕೀಮ್ ನ ಅಡಿಯಲ್ಲಿ ತಂದಿರ್ಲಾಗಿರುತ್ತೆ. ಸೊ ಹಾಗಿದ್ರೆ PM ವಿಕಾಸ್ ಯೋಜನೆ ಅಡಿಯಲ್ಲಿ ತಂದಿರ್ತಕ್ಕಂತ 5 ಸ್ಕೀಮ್ಸ್ ಯಾವ್ದ್ಯಾವ್ದು ಅಂದ್ರೆ ಸಿಕೋ ಔರ್ ಕಮಾವೋ. ಸೊ ಇದು ಅದಾದ್ಮೇಲೆ ಉಸ್ತಾದ್, ಅದಾದ್ಮೇಲೆ ಅಮಾರಿ ಧರೋಹರ್, ನಯ ರೋಶಿನಿ ಮತ್ತೆ ನಯ ಮಂಜಿಲ್ ಅಂತ ನಾವೇನ್ ಕರಿತೇವೆ. ಸೊ ಎಲ್ಲಾ ಮುಂಚೆ ಇದ್ದಂತಹ ಸ್ಕೀಮ್ಗಳನ್ನ ಈಗ ಸಬ್ಸ್ಯೂಮ್ ಮಾಡಿ ಒಂದೇ ಒಂದು ಕಾರ್ಯಕ್ರಮ PM ವಿಕಾಸ್ ಅಂತ ಮಾಡಿರ್ತಾರೆ. ಸೊ ಈ ಒಂದು PM ವಿಕಾಸ್ ಅಂತಕ್ಕಂಥದ್ದು ಮತ್ತೊಮ್ಮೆ ಇದು ಮಿನಿಸ್ಟ್ರಿ ಆಫ್ ಮೈನಾರಿಟಿ ಅಫೇರ್ಸ್ ನ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಇದು ಮುಂಚೆ ಪ್ರಧಾನಮಂತ್ರಿ ಕೌಶಲ್ ಕೋ ಕಾಮ್ ಕಾರ್ಯಕ್ರಮ ಅಂತ ಕರಿತಾ ಇದ್ರು. ಸೊ ಇದನ್ನ ನಾವು ಮುಂಚೆ ಪ್ರಧಾನ ಮಂತ್ರಿ ಕೌಶಲ್ ಕೋ ಕಾಮ್ ಕಾರ್ಯಕ್ರಮ ಅಂತ ಕರಿತಾ ಇದ್ರು. ಸೊ ಇದಕ್ಕೀಗ ಮರುನಾಮಕರಣ ಮಾಡಿ ಪ್ರಧಾನ ಮಂತ್ರಿ ವಿರಾಸತ್ ಕಾ ಸಂವರ್ಧನ್ ಅಂತ ಇದಕ್ಕೆ ಮರುನಾಮಕರಣ ಮಾಡಿರ್ತಾರೆ. ಸೊ ಇದನ್ನ ಮುಂಚೆ ಇದ್ದಂತಹ 5 ಸ್ಕೀಮ್ಗಳು ಅದು ಯಾವ್ದಾವ್ ಸ್ಕೀಮ್ಸ್ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಅದನ್ನೆಲ್ಲ ಸಬ್ಮರ್ಜ್ ಮಾಡಿರ್ತಾರೆ. ಸೊ ಇದು 15th ಫಿನಾನ್ಸ್ ಕಮಿಷನ್ ಅಂತ ನಾವೇನ್ ಕರಿತೇವೆ, ಅಂದ್ರೆ 15ನೇ ಹಣಕಾಸಿನ ಆಯೋಗದ ಅವಧಿಗೆ ಸೊ ಕ್ಯಾಬಿನೆಟ್ ಇದಕ್ಕೆ ಅನುಮೋದನೆಯನ್ನ ನೀಡಿರ್ತಾರೆ. ಸೊ ಈ ಒಂದು ಯೋಜನೆಯಲ್ಲಿ ಪ್ರಮುಖವಾಗಿ ಏನ್ ಮಾಡ್ತಾರೆ ಅಂದ್ರೆ ಸೊ ಪರ್ಟಿಕ್ಯುಲರ್ಲಿ ಒಂದು ಆರ್ಟಿಸನ್ ಕಮ್ಯುನಿಟೀಸ್ ಅಂತ ನಾವೇನ್ ಕರಿತೇವೆ, ಅಂದ್ರೆ ಈ ಕರಕುಶಲ ವಸ್ತುಗಳ ಗೆ ಸಂಬಂಧಪಟ್ಟಂತ ವ್ಯಕ್ತಿಗಳೇನಿರ್ತಾರೆ, ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ ಡೆವಲಪ್ಮೆಂಟ್ ಅಂದ್ರೆ ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಎಜುಕೇಶನ್ ಶಿಕ್ಷಣ ನೀಡ್ತಕ್ಕಂಥದ್ದು, ವಿಮೆನ್ ಲೀಡರ್ಶಿಪ್ ಅಂದ್ರೆ ಮಹಿಳಾ ನಾಯಕತ್ವದ ಗುಣಗಳನ್ನ ಬೆಳೆಸ್ತಕ್ಕಂಥದ್ದು, ಮತ್ತೆ ಆಂಟರ್ಪ್ರಿನಿಯರ್ಶಿಪ್ ಅಂದ್ರೆ ಉದ್ಯಮಶೀಲತೆಯ ಅಂಶಗಳನ್ನ ಬಳಸಿಕೊಂಡು ಅಲ್ಪಸಂಖ್ಯಾತರನ್ನ ಅವರ ಜೀವನೋಪಾಯವನ್ನ ಸುಧಾರಿಸ್ತಕ್ಕಂಥ ಗುರಿಯನ್ನ PM ವಿಕಾಸ ಯೋಜನೆ ಹೊಂದಿರುತ್ತೆ. ಸೊ ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ಇನ್ಕ್ರೀಸ್ ದಿ ಇನ್ಕಮ್ ಆಫ್ ದಿ ಬೆನಿಫಿಷಿಯರಿ, ಅಂದ್ರೆ ಈ ಒಂದು ಫಲಾನುಭವಿಗಳೇನಿರ್ತಾರೆ ಸೊ ಅವರ ಒಂದು ಆದಾಯವನ್ನ ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಯಾವ ರೀತಿ ಅಂದ್ರೆ ಬೈ ಸಪೋರ್ಟಿಂಗ್ ಫೆಸಿಲಿಟೇಟಿಂಗ್ ಕ್ರೆಡಿಟ್ ಅಂದ್ರೆ ಸಾಲವನ್ನ ನೀಡುವುದರ ಮುಖಾಂತರ, ಮತ್ತೆ ಅವರು ಮಾಡ್ತಾ ಇರ್ತಕ್ಕಂಥ ಉತ್ಪನ್ನಗಳು ಅಥವಾ ಪ್ರಾಡಕ್ಟ್ಸ್ ಅಂತ ನಾವೇನ್ ಕರಿತೇವೆ, ಸೊ ಅವರಿಗೆ ಮಾರ್ಕೆಟ್ ಲಿಂಕೇಜ್ ಅಥವಾ ಮಾರುಕಟ್ಟೆಯ ಸಂಪರ್ಕಗಳನ್ನ ಸುಗಮಗೊಳಿಸುವುದರ ಮುಖಾಂತರ ಸೊ ಅವರ ಜೀವನೋಪಾಯವನ್ನ ಸುಧಾರಿಸತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಜಾಯಿಂಟ್ ಟ್ರೈನಿಂಗ್ ಎಕ್ಸರ್ಸೈಸ್. ಸೊ ಇದನ್ನ ನಾವು ಸೂರ್ಯ ಕಿರಣ್ ಅಂತ ಕರಿತೇವೆ. ಸೊ ಈ ಒಂದು ಸೂರ್ಯ ಕಿರಣ್ 16ನೇ ಆವೃತ್ತಿ ಆಗಿರುತ್ತೆ.
ಸೊ ಈ ಒಂದು ಸೂರ್ಯ ಕಿರಣ್ ಆವೃತ್ತಿ ಬಂದು ಭಾರತ ಮತ್ತು ನೇಪಾಳ ರಾಷ್ಟ್ರಗಳ ನಡುವೆ ನಡೀತಕ್ಕಂತ ಒಂದು ಅಭ್ಯಾಸ ಆಗಿರುತ್ತೆ. ಸೊ ನೇಪಾಳದ ಕ್ಯಾಪಿಟಲ್ ಸಿಟಿ ಬಂದು ಕಠ್ಮಂಡು ಆಗಿರುತ್ತೆ. ಸೊ ಇದು 16th ಎಡಿಷನ್ ಆಫ್ ಇಂಡೋ ನೇಪಾಲ್ ಜಾಯಿಂಟ್ ಟ್ರೈನಿಂಗ್ ಎಕ್ಸರ್ಸೈಸ್ ಆಗಿರುತ್ತೆ. ಇದನ್ನ ನಾವು ಸೂರ್ಯ ಕಿರಣ ಅಂತ ನಾವೇನ್ ಕರಿತೇವೆ. ಸೊ ಇದು ಈ ವರ್ಷ ಕಂಡಕ್ಟೆಡ್ ಬೈ ನೇಪಾಲ್ ಆರ್ಮಿ ಬ್ಯಾಟಲ್ ಸ್ಕೂಲ್. ಸೊ ಇದು ನೇಪಾಳದಲ್ಲಿ ಈ ವರ್ಷ ನಡೆದಿರುತ್ತೆ. ಸೊ ಇದು ಆನ್ಯುಯಲಿ ಅಂದ್ರೆ ಪ್ರತಿ ವರ್ಷ ನಡೀತಕ್ಕಂತ ಒಂದು ವಾರ್ಫೇರ್ ಆಗಿರುತ್ತೆ. ಸೊ ಇದರ ಪ್ರಮುಖ ಉದ್ದೇಶ ಏನು ಅಂದ್ರೆ HADR ಅಂದ್ರೆ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ರಿಲೀಫ್ ಅಂತ ಕರಿತೇವೆ. ಅಂದ್ರೆ ಈ ಒಂದು ಮಾನವೀಯ ನೆರವು, ಯಾವ್ದಾದ್ರು ವಿಪತ್ತುಗಳು ಸಂಭವಿಸಿದರೆ ಮಾನವೀಯ ನೆರವುಗಳನ್ನ ನಾವು ಹೇಗೆ ಕೊಡಬೇಕು, ಮತ್ತೆ ಆ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂತ ನಾವೇನ್ ಕರಿತೇವೆ ಅಂದ್ರೆ ವಿಪತ್ತನ್ನ ನಿರ್ವಹಣೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತ ಕಾರ್ಯಾಚರಣೆಗಳನ್ನ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ತರಬೇತಿಯನ್ನ ನಡೆಸಲಾಗುತ್ತೆ. ಸೊ ಈ ಒಂದು ತರಬೇತಿಯಲ್ಲಿ ಇಂಡಿಯನ್ ಆರ್ಮಿ ಮತ್ತೆ ನೇಪಾಳ ಆರ್ಮಿ ಇಬ್ಬರು ಕೂಡ ಭಾಗವಹಿಸ್ತಾ ಇರ್ತಕ್ಕಂತ ಒಂದು ಎಕ್ಸರ್ಸೈಸ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಅಪ್ಡೇಟ್ ಆನ್ ನ್ಯಾಷನಲ್ ಕ್ರೆಶೆ ಸ್ಕೀಮ್. ಸೊ ರಾಷ್ಟ್ರೀಯ ಶಿಶು ವಿಹಾರ ಯೋಜನೆಯನ್ನ ನವೀಕರಣ ಮಾಡಿರ್ತಾರೆ. ಸೊ ಏನಿದು ಶಿಶು ವಿಹಾರ ಯೋಜನೆ ಅಂದ್ರೆ, ಸೊ ಯಾವ ಮಕ್ಕಳು ಇವಾಗ 6 ತಿಂಗಳಿಂದ 6 ವರ್ಷದ ಮಕ್ಕಳೇ ಯಾರಿರ್ತಾರೆ ಅಂದ್ರೆ ಕಿಡ್ಸ್ ಅಥವಾ ಬೇಬೀಸ್ ಅಂತ ನಾವೇನ್ ಕರಿತೇವೆ. ಸೊ ಮಿನಿಮಮ್ ಏಜ್ ಬಂದು 6 ಮಂತ್ಸ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಏಜ್ ಬಂದು 6 ಇಯರ್ಸ್ ಆಗಿರುತ್ತೆ. ಸೊ ಅವರ ತಾಯಂದರು ದುಡಿಮೆಯಲ್ಲಿ ಪಾಲ್ಗೊಂಡಿದ್ದರೆ, ಸೊ ಅವರು ದುಡಿಮೆಯಲ್ಲಿ ಇರುವವರೆಗೂ ಆ ಮಕ್ಕಳನ್ನ ಆರೈಕೆ ಮಾಡ್ತಕ್ಕಂತ ಒಂದು ಕಾರ್ಯಕ್ರಮವನ್ನ ನಾವು ನ್ಯಾಷನಲ್ ಕ್ರೆಶೆ ಸ್ಕೀಮ್ ಅಂತ ಕರಿತೇವೆ. ಸೊ ಈ ಒಂದು ನ್ಯಾಷನಲ್ ಕ್ರೆಶೆ ಸ್ಕೀಮ್ ಅನ್ನ ಈಗ ನವೀಕರಣ ಮಾಡಿರ್ತಾರೆ. ಸೊ ನವೀಕರಣ ಅಂದ್ರೆ ಏನ್ ಮಾಡಿರ್ತಾರೆ ಅಂದ್ರೆ, ಸೊ ಪಾಲನ್ ಸ್ಕೀಮ್ ಅಂತ ನಾವೇನ್ ಕರಿತೇವೆ. ಸೊ ಈ ಒಂದು ಪಾಲನಾ ಯೋಜನೆ ಅಡಿಯಲ್ಲಿ ಇದನ್ನ ಸಬ್ಸ್ಯೂಮ್ ಮಾಡಿರ್ತಾರೆ. ಅಂದ್ರೆ ಈ ನ್ಯಾಷನಲ್ ಕ್ರೆಶೆ ಸ್ಕೀಮ್ ಇಷ್ಟು ದಿನ ಅಥವಾ ಅದು ಸಪರೇಟ್ ಆಗಿತ್ತು, ಇವಾಗ ಅದನ್ನ ಸಬ್ಸ್ಯೂಮ್ ಮಾಡಿರ್ತಾರೆ. ಏನಂತ ಸಬ್ಸ್ಯೂಮ್ ಮಾಡಿರ್ತಾರೆ ಅಂದ್ರೆ, ಸೊ ಪಾಲನಾ ಒಂದು ಸ್ಕೀಮ್ ನ ಅಡಿಯಲ್ಲಿ ಇದನ್ನ ಸಬ್ಸ್ಯೂಮ್ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ come to InQuest challenge number 325. You can just pause the video, go through the questions and give us the answers. Once again, I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.